ನನಗೆ ಫೋನ್ ಬಂತು ಇಲ್ಲಿ ಗನ್ಮ್ಯಾನ್ಗಳಿಂದ. ಫೋನ್ ಬಂದುಬಿಟ್ಟು ಒಂದು 30-40 ಮಂದಿ ಬಂದಿದ್ದಾರೆ. ಬಂದು ಗನ್ಗಳೆಲ್ಲ ಒಂದು 8-10 ಗನ್ಗಳು ತೊಗೊಂಡು, ದೊಡ್ಡ ದೊಡ್ಡ ಗನ್ಗಳು ತೊಗೊಂಡು ಬಂದು ಇಲ್ಲ ಮನೆ ಮುಂದೆನೇ ಚೇರ್ ಹಾಕ್ಕೊಂಡು ಕುಂತಿದ್ದಾರೆ, ಇಲ್ಲಿ ಬ್ಯಾನರ್ಸ್ ಕಟ್ತಾ ಇದ್ದಾರೆ ಅಂತ ಹೇಳಿದರು. ನಾನು ತಕ್ಷಣ ಶ್ರೀರಾಮುಲುಗೆ ಫೋನ್ ಮಾಡಿದೆ. ನಾನು ಶ್ರೀರಾಮುಲು ಎಲ್ಲಿದೆ ಅಂದರೆ ನಾನು ಮನೆಯಲ್ಲಿ ಇರ್ತೀನಿ ಅಂದರೆ ಮನೆ ಮುಂದೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ, ನೀನು ಹೋಗ್ಬೇಡ ನಾನು ಬರ್ತಾಯಿದ್ದೀನಿ ಅಂತ ಹೇಳಿದೆ ನಾನು. ಸೊ ನಾವು ಬಂದ ತಕ್ಷಣ ನಾವು ಇನ್ನು ಅವನು ಶ್ರೀರಾಮುಲು ಹೇಳಿದಾಗೆ ನಾನು ಇನ್ನೂ ಕಾರು ಹಿಡಿದಿಲ್ಲ. ಅಲ್ಲಿ ಇದ್ದಕ್ಕಿದ್ದಂಗೆ ನಮ್ಮ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಅವರು ಬಂದರು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಶ್ರೀರಾಮುಲು ಅವರು ಅಲ್ಲಿಗೆ ಹೋಗಿದ್ದಾರೆ. ಹೋಗ್ಬಿಟ್ಟು ಈ ರೀತಿ ಕುಡಿದು ಬಂದು ಮನೆಗಳ ಹತ್ರ ಜಗಳ ಮಾಡೋದು ಸಭ್ಯತೆ ಆಗಲ್ಲ. ಇದು ಊರು ತುಂಬ ನೀವು ಬ್ಯಾನರ್ಸ್ ಕಟ್ಕೊಂಡಿದ್ದೀರಿ, ಸುಮ್ಮನೆ ಇದೆಲ್ಲ ಯಾಕೆ ಇದೆಲ್ಲ ರದ್ದಂತ ಮಾಡ್ತಾ ಇದ್ದೀರಿ ಅಂತಂದರೂ ಕೂಡ ಅವನು ಕೇಳಲಿಕ್ಕೆ ರೆಡಿ ಇದ್ದಿಲ್ಲ. ಅಷ್ಟೊತ್ತಿಗೆ ಪೊಲೀಸರು ಬಂದರು, ಪೊಲೀಸರೇ ಸಾಕ್ಷಿ. ಶ್ರೀರಾಮುಲು ಅವನಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ. ನಾನು ಕಾರು ಬಂದು ಇಳಿತೋ ಇಲ್ಲೋ, ಜನಾರ್ದನ್ ರೆಡ್ಡಿ ಬಂದರು ಅಂದ ತಕ್ಷಣ ನಾನು ನಮ್ಮ ಕಾರ್ಯಕರ್ತರು ಅಂತ ನಾನು ಅಂದ್ಕೊಂಡೆ. ಆದರೆ ಅವರು ವೇಟ್ ಮಾಡ್ತಾಯಿದ್ದಾರೆ. ಸೊ ಇದ್ದಕ್ಕಿದ್ದಂಗೆ ಕಲ್ಲು ತೂರಾಟ ಮತ್ತು ಫೈರಿಂಗು ಶುರುವಾಗ್ಬಿಡ್ತು. ಸೊ ಶ್ರೀರಾಮುಲು ಒಂದು ಕಡೆ ನಮ್ಮ ಕಾರ್ಯಕರ್ತರು ಹೇಳ್ಕೊಂಡು ಹೋಗ್ತಾಯಿದ್ದಾರೆ, ನನ್ನ ಮನೆ ಒಳಗಡೆ ಹೇಳ್ಕೊಂಡು ಬರ್ತಾಯಿದ್ದಾರೆ. ಕರೆಕ್ಟಾಗಿ ನಾನು ಅಲ್ಲಿ ನಿಂತಿರೋ ಟೈಮ್ನಲ್ಲಿ ಏನು ನನ್ನ ಮೇಲೆ ಬಂದು ಗುಂಡು ಹಾರಿಸಿದ್ರು, ಅದೃಶ್ಯಕ್ಕೆ ಏನಂತಂದರೆ ಯಾವುದೋ ಗಾಡಿಗೆ ಬಿದ್ದದ್ದು ಅಲ್ಲೇ ಕೆಳಗಡೆನೇ ಬಿತ್ತು. ಆ ಸ್ಪಾಟ್ ನನಗೆ ಪರ್ಫೆಕ್ಟಾಗಿ ಆ ಸೌಂಡಲ್ಲಿ ಏನು ಬಂತು, ವೆಹಿಕಲ್ಗೆ ಬಿದ್ದು ರಿವರ್ಸಲ್ಲಿ ಅಲ್ಲೇ ಇರುತ್ತೆ ಅಂತೇಳಿ ನಾನು ಸ್ವಲ್ಪ ಹೊತ್ತು ಆದಮೇಲೆ ನಾನೇ ಹೋಗಿ ಗುಂಡನ್ನೇ ತೊಗೊಂಡು ಬಂದು ತಮಗೆಲ್ಲ ಮೀಡಿಯಾಗೆ ನಾನು ತೋರಿಸಿರೋಂಥದ್ದು. ಈಗ ಗಲಾಟೆಯಲ್ಲಿ ತಮ್ಮ ಮೇಲೆ ಕೂಡ ಹತ್ಯೆ ಮಾಡೋಕ್ಕೆ ಯತ್ನ ಆಯ್ತು ಅಂತ ಇದು ಭಾಳ ಕ್ಲಿಯರ್ ಕಟ್ ಇದು. ಅಂದರೆ ಅವ್ರ ಫ್ಯಾಮ್ಲಿನೇ, ಅವರಪ್ಪ ಅವನು ದೊಡ್ಡ ಕ್ರಿಮಿನಲ್ ರೀ. ಅವನು ಇಡೀ ಬಳ್ಳಾರಿನಲ್ಲಿ ಹಿಂದೆ ಆಗಿರೋಂಥ 20 ವರ್ಷದ ಹಿಂದೆ ಏನು ಈ ಕೊಲೆ ರಾಜಕಾರಣಕ್ಕೆ ಬುನಾದಿಗಳು ಹಾಕಿದ್ದ ಅವರಪ್ಪ, ಕೆಲವೊಂದು ರಾಜಕಾರಣಿಗಳ ಜೊತೆ ಕೈ ಜೋಡಿಸ್ಕೊಂಡ್ಬಿಟ್ಟು. ಸೊ ಹಾಗಾಗಿ ನಾವು ಶ್ರೀರಾಮುಲು ಅಭಿವೃದ್ಧಿ ಪರವಾಗಿ ಜನಗಳಲ್ಲಿ ಜಾಗೃತರನ್ನು ಮಾಡಿ, ಅಮಾಯಕ ಜನರನ್ನು ಬಲಿಪಶುಗಳಾಗಿ ಮಾಡಿ, ಇವರ ದಬ್ಬಾಳಿಕೆಗಳಿಂದ ಬಿಡಿಸಿ ಇಲ್ಲಿ ಭಾರತೀಯ ಜನತಾ ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಅನ್ನೋ ಕೆಲಸಗಳನ್ನ ನಾವು ಮಾಡಿ ಜನರಿಗೆ ನಾವು ತೋರಿಸಿದ್ದು. ಇವ್ರಿಗೆ ಅಭಿವೃದ್ಧಿ ಮಾಡೋದಕ್ಕೆ ಕೈಲಾಗ್ತಾ ಇಲ್ಲ. ಪ್ರತಿ ವಾರ್ಡಲ್ಲಿ ಮಟ್ಕ ಜೂಜಾಟ, ಇವತ್ತು ಗಾಂಜಾ ಪೆಡ್ಲರ್ಗಳೇ ಬಳ್ಳಾರಿಯಿಂದನೇ ಪ್ರಾರಂಭ ಆಗಿದ್ದಾರೆ. ಅದಕ್ಕೆ ಉದಾಹರಣೆ ಗಂಗಾವತಿಯಲ್ಲಿ ಒಬ್ಬನು ವಡ್ರೆಟ್ಟಿ ಅಂತ ವಿಲೇಜಲ್ಲಿ ಅರೆಸ್ಟ್ ಆದರೆ ಅವನ್ನ ಇಟ್ಕೊಂಡ್ರೆ ಬಳ್ಳಾರಿ ಪೆಡ್ಲರ್ಸ್ 3 ಅರೆಸ್ಟ್ ಮಾಡಿದರು. ಇವ್ರನ್ನ ಅರೆಸ್ಟ್ ಮಾಡಿದ್ರೆ ಕೇರಳ 8 ಮಂದಿನ ಅರೆಸ್ಟ್ ಮಾಡಿದರು. ಅಂದರೆ ಇವನೇನಾಗಿದೆ, ನಿಮಗೆಲ್ಲ ಉಸುಗು ಕಾಂಟ್ರಾಕ್ಟ್ಸು, ಓಸಿ ದಂಧೆಗಳು, ಮಟ್ಕ ಗಾಂಜಾ ಮತ್ತು ಯೂತನ್ನು ಟೋಟಲಿ ಡ್ರಗ್ ಅಡಿಕ್ಟೆಡ್ ಮಾಡಿಬಿಟ್ಟು ಎಲ್ಲ ಯೂತ್ ಅನ್ನೋದು ನಮ್ಮ ದೇಶಕ್ಕೆ ಸ್ಟ್ರೆಂತ್. ಇವನು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಕಡೆ ಡೆವಲಪ್ಮೆಂಟ್ ಅಂತ ಇಲ್ದಂಗೆ ಬರೀ ಖೂನಿ ಮಾಡಿರೋರು ಅವನ ಹಿಂದೆ ಇರುವಂಥದ್ದು, ರೌಡಿಗಳನ್ನು, ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇದು ಮಾಡ್ಕೊಂಡ್ಬಿಟ್ಟು ಒಂಥರ ಭಯದ ವಾತಾವರಣ ಸೃಷ್ಟಿ ಮಾಡಿ ಜನಗಳಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೇ ಹೋಗಿ ನಾನು ದಾಳಿ ಮಾಡಿದರೆ ನಾನು ಭಾಳ ದೊಡ್ಡವನಾಗ್ಬಿಡ್ತೀನಿ ಅಂತೇಳಿ ಅವನು ಅವರಪ್ಪ ನಾರಾಯಣ ರೆಡ್ಡಿ ಇಬ್ಬರು ಏನಾದರೂ ಪ್ಲ್ಯಾನ್ ಹಾಕಿರ್ತಾರೆ ಇದರಲ್ಲಿ. ಹಾಗಾಗಿ ಇದು ಬ್ಯಾನರ್ ಅನ್ನೋದು ಜಸ್ಟ್ ನೆಪ ಮಾತ್ರ ಅಷ್ಟೇ. ನಿಮಗೆ ಬ್ಯಾನರ್ ಅನ್ನೋದು ನೆಪ. ಅಂದರೆ ಶ್ರೀರಾಮುಲು ಅವ್ರು ಹೇಳಿದಾಗೆ ಯಾರು ಮನೆ ಮುಂದೆ ಒಬ್ಬ ಕಾಂಗ್ರೆಸ್ ಲೀಡರ್ ಕೂಡ ಬೇಡ, ಒಬ್ಬ ಕಾರ್ಯಕರ್ತನ ಮನೆ ಮುಂದೆ ಹೋಗಿ 30-40 ಕುರ್ಜಿಗಳನ್ನು ಹಾಕ್ಕೊಂಡ್ಬಿಟ್ಟು ನಾವು ಹೋಗಿ ಅಲ್ಲಿ ಬ್ಯಾನರ್ ಕಟ್ಟಿದರೆ ಅವನ ಮನೆ ಮುಂದೆ ಅವನ ವಿರುದ್ಧವಾಗಿ ಒಬ್ಬ ಕಾರ್ಯಕರ್ತ ಸುಮ್ಮನೆ ಇರಲಿಕ್ಕಾಗುತ್ತೇನ? ಆದರೂ ಕೂಡ ಬ್ಯಾನರ್ ಅನ್ನೋದು ಒಂದು ನೆಪ. ನೋಡಿ, ಎಲ್ಲ ಮಾಳಿಗೆಗಳ ಮೇಲೆ ಎದುರುಗಡೆನೆ ಬೆಳಗ್ಗೆಯಿಂದನೇ ಕಲ್ಲು, ಬೀರ್ ಬಾಟಲ್ಸು, ರೌಡಿ ಗ್ಯಾಂಗ್ಗಳೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾವು ಜಸ್ಟ್ ಏನು ಬ್ಯಾನರ್ ಅಂತೇಳಿ ಬೆಳಗ್ಗೆ ಹೇಳಿದ್ವಲ್ಲ, ಆಯಿತು ಅವ್ರು ವಾಪಸ್ ಹೋದ್ರಂತ ನಾವು ಅಂದ್ಕೊಂಡೀವಿ. ಇದ್ದಕ್ಕಿದ್ದಂಗೆ ಸಾಯಂಕಾಲ ಪ್ಲ್ಯಾಂಡಾಗಿ ಗನ್ಮ್ಯಾನ್ಗಳನ್ನ, ರೌಡಿಗಳನ್ನೆಲ್ಲ ಕರ್ಕೊಂಡು ಬಂದು ಅಟ್ಯಾಕ್ ಮಾಡಬೇಕು ಅಂತಂದರೆ ಇದು ಅವ್ರ ಕ್ರಿಮಿನಲ್ ಥಿಂಕಿಂಗ್. ಮತ್ತು ಇವತ್ತು ಯಾರೊಬ್ಬ ಅಮಾಯಕ ಡೆತ್ ಆಗಿದ್ದಾನೆ, ಇವತ್ತು ನೋಡಿ ಟೆಕ್ನಾಲಜಿ ಫೋರೆನ್ಸಿಕ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರೋವಂಥದ್ದು. ಇವತ್ತು ನಮ್ಮ ರಾಜ್ಯ ಸರ್ಕಾರದವರು ತನಿಖೆ ಮಾಡಿ ಆ ಹುಡುಗನ ಪ್ರಾಣ ಯಾರಿಂದ ಹೋಗಿದೆ, ಹೆಂಗೆ ಹೋಗಿದೆ, ಯಾವ ಬುಲೆಟಿಂದ, ಯಾವ ರಿವಾಲ್ವರಿಂದ ಅಂತೇಳಿ ಹೇಳೋದೇನು ದೊಡ್ಡ ಕಷ್ಟ ಏನಿಲ್ಲ. ಇಟ್ಸ್ ಎ ಮ್ಯಾಟ್ರ್ ಆಫ್ ಓನ್ಲಿ 1 ಡೇ, ಅದಕ್ಕಿಂತ ದೊಡ್ಡದೇನಿಲ್ಲ. CBI ಕೂಡ ಇದೆ ಎಂಕ್ವೈರಿ ಮಾಡಲಿಕ್ಕೆ. ಸೊ ಹಾಗಾಗಿ ಅನಾವಶ್ಯಕವಾಗಿ ನಿಮ್ಮ ಹಿಡಿತ ತಪ್ಪೋಗ್ಬಿಟ್ಟು ಜನರಲ್ಲಿ ಎಲ್ಲರೂ ಚೀತು ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿ ನಾಟಕಗಳು ಮಾಡೋದು, 1 ಕೋಟಿ ಪುತ್ಥಳಿಯನ್ನು ಮಾಡೋದ್ರ ಮೂಲಕ ಅಲ್ಲೇನೋ ಆರ್ಭಟ ಮಾಡೋದಕ್ಕೆ ಹೋಗೋದು. ನಾವು ಆಲ್ರೆಡಿ ಆ ಕಾಲದಲ್ಲೇ ನಾವು ವಾಲ್ಮೀಕಿ 20 ಅಡಿ ಮೂರ್ತಿಯನ್ನು
8 ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಭವನವನ್ನು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಕಟ್ಟಿದ್ದಾರೆ. ಇವತ್ತು ಆ ಬಿಲ್ಡಿಂಗ್ ಸೆಂಟ್ರಲ್ ಏರ್ ಕಂಡೀಷನ್ ಬಿಲ್ಡಿಂಗ್ ಕಟ್ಟಬೇಕಂದ್ರೆ 25-30 ಕೋಟಿ ಬೇಕು. ಸೊ ಹಾಗಾಗಿ ಅದೇನು ನಮಗೇನು ಹೊಸದೇನಲ್ಲ. ಆಲ್ರೆಡಿ SP ಸರ್ಕಲ್ನ ವಾಲ್ಮೀಕಿ ಸರ್ಕಲ್ ಅಂತ ಮಾಡಿ ಅಲ್ಲಿ ವಾಲ್ಮೀಕಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರೋಂಥವ್ರು. ಅದು ವಿಚಾರನೇ ಅಲ್ಲ. ಇಲ್ಲಿ ಕೇವಲ ಬ್ಯಾನರ್ನ ನೆಪ ಇಟ್ಕೊಂಡು ಇವ್ರನ್ನ ತಡ್ಕೋಬೇಕು, ಜಗಳ ಮಾಡ್ಕೋಬೇಕು. ಯಾಕೆಂದರೆ ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ರಾಜಕೀಯ ಮಾಡಬೇಕು, ಇವ್ರನ್ನ ತಡ್ಕೊಂಡ್ರೆ ನಾನು ಭಾಳ ದೊಡ್ಡವನಾಗ್ತೀನಿ ಅನ್ನೋಂಥ ಒಂದು ಕ್ರಿಮಿನಲ್ ಉದ್ದೇಶದಿಂದನೇ ಇದಕ್ಕೆ ಅವರು ಮಾಡಿರುವಂಥದ್ದು, ನಮ್ಮ ಮನೆ ಮೇಲೆ ದಾಳಿ.